ಇವತ್ತು ನನ್ನ ಮಗನ್ನ ನಾನು ಮೀಟ್ ಮಾಡಿದೆ. ಫೈನಲಿ ನಾನು ಇವತ್ತೊಂದು ಹೊಸ ಫೋನ್ ತಗೊಂಡೇ ಬಿಟ್ಟೆ ನೋಡಿ. ಹಾಯ್ ಎಲ್ಲ ನನ್ನ ಕನ್ನಡಿಗರಿಗೆ, ಈ ನಿಮ್ಮ ಕನ್ನಡತಿ ಕಡೆಯಿಂದ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ನಾನು ಮಾತ್ರ ತುಂಬ ಚೆನ್ನಾಗಿದ್ದೀನಿ. ಯಾರ್ಯಾರು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದು ನಿಮ್ಮ ಜೀವ ವ್ಲಾಗ್ಸ್. ಆಲ್ವೇಸ್ ಸಪೋರ್ಟ್ ಮೀ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಕಾಲೇಜ್ ಒಳಗಿದ್ವಿ, ಏನು ಸೌಂಡ್ ಆಯ್ತಂತ ಹೊರಗೆ ಬಂದರೆ ನೋಡಿ ಈ ಥರ ಶಿವಲಿಂಗನ ಹೊತ್ಕೊಂಡು ಓಡಾಡ್ತಾ ಇದ್ದಾವೆ ಆಟೋ. ಬಿಕಾಸ್ ಶಿವರಾತ್ರಿ ಇರೋದ್ರಿಂದ ಈ ಥರ ಏನೋ ಫಂಕ್ಷನ್ ಏರ್ಪಾಟ್ ಮಾಡಿದಾರಂತೆ. ಸೊ ತುಂಬ ಶಿವಲಿಂಗನ ಆಟೋ ಮೇಲೆ ಈ ರೀತಿ ಕೂರಿಸ್ಕೊಂಡು ತೊಗೊಂಬಂದಿದ್ರು. ಅದರಲ್ಲಿ ಬ್ಲ್ಯಾಕ್ ಕಲರ್, ಗೋಲ್ಡ್ ಕಲರ್ ಆ್ಯಂಡ್ ವೈಟ್ ಕಲರ್ ಶಿವಲಿಂಗ ಎಲ್ಲ ತಂದಿದ್ರು. ಅದು ಯಾವ್ಯಾವ ಲಿಂಗ ಅಂತ ಎದ್ರ ಮೇಲೆ ಹೆಸರು ಬರ್ಕೊಂಬಂದಿದ್ರು. ತುಂಬ ಚೆನ್ನಾಗಿತ್ತು. ರೋಡ್ ಶೋ ಮಾಡ್ಕೊಂಡು ಹೋದರು, ತುಂಬ ಚೆನ್ನಾಗಿತ್ತು. ನಾನು ನೋಡಿದೆ, ಅದಕ್ಕೆ ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. AVK ರೋಡಲ್ಲಿ ಹೋಯ್ತು ನೋಡಿ. ಆಮೇಲೆ ಹೊಟ್ಟೆ ಹಶ್ವಾಗಿತ್ತು ಅಂತ ಹೇಳ್ಬಿಟ್ಟು ಡಾಮಿನೋಸಲ್ಲಿ ಆಫರ್ ಇತ್ತು. ಸೊ ಪಿಜ್ಜಾ ಆರ್ಡ್ರು ಮಾಡ್ಕೊಂಡು ತಿಂದ್ವಿ ನಾನು ಕವನ. ತುಂಬ ಚೆನ್ನಾಗಿತ್ತು. ನಾವಿವಾಗ ಪೂಜಾ ಹಾಸ್ಪಿಟ್ಲ್ ಹತ್ರ ಇದ್ದೀವಿ. ಪೂಜಾ ಮಕ್ಕಳ ಆಸ್ಪತ್ರೆ. ನಮ್ಮ ಅಕ್ಕರು ಬಂದಿದ್ದಾರೆ. ಸೊ ತೋರಿಸ್ಕೊಂಡು ಹೋಗ್ತಾರಂತೆ. ನಾವು ಅವರ ಲಗೇಜ್ನ ಓದ್ಕೊಂಡು ಓಡಾಡ್ತಾ ಇದ್ದೀವಿ. ಸದ್ಯ ಮನೆಗೆ ಹೋಗಬೇಕು. ನಾಳೆ ಶಿವರಾತ್ರಿ ಅಲ್ಲ, ಇವತ್ತು ಶಾಪಿಂಗ್ ಮಾಡಬೇಕು. ಬನ್ನಿ ಹೋಗುವ. ಫೈನಲಿ ಚೆಕಪ್ ಎಲ್ಲ ಮುಗಿದು ನನ್ನ ಮಗನ್ನ ನಾನು ಮೀಟ್ ಮಾಡಿದೆ, ಮುದ್ದು ಮಾಡಿದೆ. ತುಂಬ ಖುಷಿ ಆಯಿತು ನೋಡಿ. ಆಮೇಲೆ ಹೊಸ ಫೋನ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಫೋನ್ ಅಂಗಡಿಗೆ ಹೋಗ್ತಿದ್ದೀನಿ. ನೋಡಿ ನನ್ನ ಮಗ ಎಷ್ಟು ಚೆನ್ನಾಗಿ ಆಟ ಆಡ್ಕೋತಾ ಹೋಗ್ತಾ ಇದ್ದಾನೆ. ನಮ್ಮ ಕಾವನ್ನ ಮನೆಗೆ ಕಳಿಸಿ ನಾನು ಮತ್ತೆ ನಮ್ಮ ಅಕ್ಕ ಬಾವ ಇದ್ದಾರಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗುವ. SSLC ಎಕ್ಸಾಮ್ ಇತ್ತು ಗೊತ್ತಾ? ಅಲ್ಲ, PUC ಎಕ್ಸಾಮ್ ಇತ್ತಲ್ಲ, ಅವಾಗ ಬಂದಿದ್ವಿ ಈ ರೋಡ್ಗೆ. ಇವತ್ತು ಬರ್ತಾ ಇದ್ವಿ. ಇಲ್ಲೇ ಪೂಜಾ ಕಮ್ಯುನಿಕೇಷನ್ ಏನೋ ಇತ್ತಪ್ಪ, ಅಲ್ಲಿ ಹೊಸ ಫೋನ್ ತಗೊಳ್ಳೋದಕ್ಕೆ ಹೋಗ್ತಾ ಇದ್ವಿ ನೋಡಿ. ಹೊಸ ಫೋನ್ ಕಟ್ಸೋದಕ್ಕೆ ನಮ್ಮ ಮಾಮ ಬಂದಿತ್ತು ನೋಡಿ. ನಾನೇ ಲೇಟು, ಕೊನೆಗೆ ಬಂದ್ವಿ. ಫೋನ್ ತಗೊಳ್ಳೋಣ ಅಂತ ನಮ್ಮ ಮಾಮ ಅದ್ರ ಬಗ್ಗೆ ಎಲ್ಲ ಏನೋ ಕೇಳ್ತಾ ಇತ್ತು, ಇನ್ಫಾರ್ಮೇಷನ್ ಎಲ್ಲ ನೋಡ್ತಿತ್ತು. ಆಮೇಲೆ ಇದು ಯಾವುದೋ ಗೊತ್ತಿಲ್ಲ ನನಗೆ. ಈ ಅಂಗಡಿಲೂ ಇಷ್ಟ ಆಗಿಲ್ಲ ಅಂತ ನೆಕ್ಸ್ಟ್ ಇನ್ನೊಂದು ಯಾವುದೋ ಅಂಗಡಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಕ್ಕರ ಜೊತೆ ಒಂದು ಲಗೇಜ್ ಹೊರೋದು, ಇಲ್ಲಾಂದರೆ ಈ ಪಾಪಗಳನ್ನ ಕೆಲಸಗಳು ಫಿಕ್ಸ್ ಆಗೋದು. ಅಲ್ಲಿ ಇಷ್ಟ ಆಗಲಿಲ್ಲ ಅಂತ ಹೇಳಿ ಇನ್ನೊಂದು ಅಂಗಡಿಗೆ ಹೋಗೋಣ ಅಂತ ಹೇಳಿ ಬಂದ್ವಿ. ಇದು ಅಂಗಡಿಗೆ ಸುಸ್ತಾಗೋಯ್ತು ನೋಡಿಪ್ಪ, ಇವನು ಎತ್ಕೊಂಡು ಏನು ಮಾಡೋಕ್ಕಾಗಲ್ಲ. ನಾವು ಯಾರಿಗೆ ಏನು ಅಂದರೂ ಪರವಾಗಿಲ್ಲ, ಅವ್ನು ಆರಾಮಿದ್ರೆ ಅಷ್ಟೇ ಸಾಕು. ಫೈನಲಿ ನಾನು ಹೊಸ ಫೋನ್ ತಗೊಂಡೇ ಬಿಟ್ಟೆ ನೋಡಿ. ಇದೆ ನನ್ನ ಹೊಸ ಫೋನ್. ಓಪನ್ ಮಾಡೋಣ ಬನ್ನಿ. ಏನಕ್ಕೆ ತಗೊಂಡೆ, ಯಾವ ಫೋನು ಅಂತ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡ್ದೇನೆ. ಇಲ್ಲ ನೋಡಿ, ಫೋನ್ ತಗೊಂಡಿದ್ದಕ್ಕೆ ಇದು ಬ್ಲೂಟೂತ್ ಮತ್ತು ಬ್ಯಾಗ್ನ ಫ್ರೀಯಾಗಿ ಕೊಟ್ಟಿದ್ದಾರೆ. ಇದು ನಮ್ಮ ಪುರಿಕಾಗೆ ಅಂತ ನಮ್ಮ ಮಾಮ ಹೇಳ್ತಿತ್ತು ಅಲ್ಲ, ನಮ್ಮ ಪುರಿಕಾಗ ಹೊಸ ಬ್ಯಾಗು ಇದು ನನಗೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಬ್ಲೂಟೂತ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ಬರ್ತೀನಿ, ವಾರಂಟಿ ಇದೆ. ಫೋನ್ ಚೆನ್ನಾಗಿದೆ, ಹೊಸ ಫೋನ್. ನನ್ನ ಮಗ ಪುಟ್ಟ ಏನು ಚೆನ್ನಾಗಿ ಆಟಾಡ್ತಿದ್ದಾನೆ ನೋಡಿ ಕಾರಲ್ಲಿ. ಕಾರ್ ಹತ್ಕೊಂಡು ಮಂಡಿಪೇಟೆಗೆ ಹೋಗೋವ. ಶಿವರಾತ್ರಿ ಅಲ್ವಾ ನಾಳೆ, ಅದಕ್ಕೆ ಶಾಪಿಂಗ್ ಮಾಡೋಣ ಅಂತ. ಸಂಜೆ ಮಂಡಿಪೇಟೆ ಮಾರ್ಕೆಟು ನೋಡೋಣ ಬನ್ನಿ. ಆ್ಯಕ್ಚುಲಿ ನಾನಲ್ಲ ಹೊಸ ಫೋನ್ ತಗೊಂಡಿದ್ದು, ನಮ್ಮ ಭಾವ. ಸುಮ್ಮನೆ ನಿಮ್ಮಿದ್ರಿಗಾಗಿ ಹೇಳಿದೆ ಅಷ್ಟೇ. ನಮ್ಮ ಭಾವ ಹೊಸ ಫೋನ್ ತಗೊಂಡಿದ್ದು. ಸಂತೆಯಲ್ಲಿ ಏನೇನೆಲ್ಲ ಕಿತಾಪತಿ ಮಾಡಿದ್ವಿ ಗೊತ್ತಾ? ಮಾರ್ಕೆಟ್ಗೆ ಹೋದ್ವಿ, ಅದೆಲ್ಲೆಲ್ಲಿ ಖರ್ಜೂರ ಹಿಂಗೆ ಇಟ್ಕೊಂಡಿರ್ತಾರೋ ಎಲ್ಲರ ಹತ್ರನೂ ಹೋಗಿ ಹೆಂಗಪ್ಪ ರೇಟು ಅಂತ ಹೇಳಿ, ಸ್ವೀಟ್ ಇದೆನಾ ಇಲ್ಲ ಹುಳಿ ಇದೆನಾ ಅಂತ ಹೇಳಿಬಿಟ್ಟು ಒಂದು ಹತ್ರ ಅಲ್ಲ, ಎರಡು ಹತ್ರ ಅಲ್ಲ, ಎಲ್ಲೆಲ್ಲಿ ಇಟ್ಕೊಂಡಿದ್ದಾರೆ ಎಲ್ಲ ಹತ್ರನೂ ತಿಂದು ಬಂದಿದ್ದೀನಿ ನೋಡಿ. ಇದರಲ್ಲಿ ಏನೋ ಒಂಥರ ಮಜಾ ಇರುತ್ತೆ. ಫೈನಲಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ ನೋಡಿ. ಸ್ವಲ್ಪ ವರ್ಕ್ ಇದೆ, ವರ್ಕ್ ಮಾಡಿ ಆ್ಯಂಡ್ ಓದ್ಕೋಬೇಕು. ಸ್ವಲ್ಪ ಓದ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇವತ್ತು
ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಟೈಮ್. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನದೇ ಪ್ರೊಫೈಲ್ ಅಂತ ಗೊತ್ತಿದ್ರೂ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ನಾಳಿನ ವಿಡಿಯೋದಲ್ಲಿ ಸಿಗುವ ಮತ್ತೆ. ಟಾಟಾ, ಬಾಯ್ ಬಾಯ್. ಇದು ನಿಮ್ಮ ಜೀವ ವ್ಲಾಗ್ಸ್.